ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಚಿತ್ತೇನಾಯುಕ್ತಮರ್ಥಂ ಕಲೇದ ಸಹಸಾ ನಾಭಿದತ್ತೇನ ಸದ್ಭ್ಯಃ ಸಾಕಂ ನೀವಾಂಸದೇವ ನಲಿಗಜವಜಸೋದ್ಘಾಟಯತ್ಯಾಶಯಂ ಸ್ವಂ ಮುಕ್ತಂ ನೋ ಭಕ್ತಿಭೂಯಃ ಕ್ವಚಿದಪಲಿಗಜಂ ನೈವ ನಿರ್ಮಾಟ್ಯ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧಪ್ರಣೇನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ಪರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಕಿಲಂ ಸದಾ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಕಲ್ಪವೃಕ್ಷ ಮತ್ತು ಕಾಮಧೇನು ಎನಿಸಿಕೊಂಡಂತಹ ಮಹಾ ಜಗತ್ ಪ್ರಖ್ಯಾತವಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹವು ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ, ಅವರ ಸ್ಮರಣೆಯನ್ನ ಮಾಡಿದ್ರೆ ಸಾಕು, ಮಹತ್ತರವಾದಂತಹ ಪುಣ್ಯವನ್ನ ರಾಯರು ನಮಗೆ ಕೊಡ್ತಾರಂತೆ. ಹೇಗಪ್ಪ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತಂದ್ರೆ, ಹೀಗಾದರೂ ಸಹಿತ ನನ್ನ ಒಂದು ಸ್ಮರಣೆಯಿಂದಾದರೂ ಸಹಿತ ಅವರ ಅಂತರ್ಯಾಮಿಯಾಗಿರುವಂತ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿರುವಂತ ರಾಮಚಂದ್ರ ದೇವರ ಬಳಿಕಾದ್ರೂ ಹೋಗ್ತಾರಲ್ಲ ಅಂತ. ಎಷ್ಟು ಅರ್ಥ ಇದೆ ನೋಡಿ. ರಾಘವೇಂದ್ರ ಸ್ವಾಮಿಗಳವರನ್ನ ಸ್ಮರಣೆಯನ್ನ ಮಾಡಿದ್ರೆ ಸಾಕತ್ತೆ, ರಾಮಚಂದ್ರ ದೇವರ ಸ್ಮರಣೆಯನ್ನ ಮಾಡಿದಷ್ಟೇ ಫಲ ಅಂತ. ಯಾಕೆ ಅಂತಂತಂದ್ರೆ, ನಾವು ಅವರ ಬೃಂದಾವನದಲ್ಲಿ ಸಜೀವ ಬೃಂದಾವನರಾಗಿ ಹುಟ್ಟಿದ್ದಾರೆ. ಸಜೀವರಾಗಿ ಅವರು ಪ್ರತಿನಿತ್ಯ ಅಣುಭಾಷ್ಯವನ್ನ ಪಾರಾಯಣ ಮಾಡ್ತಾ ಕೂತಿದ್ದಾರಂತೆ. ಬಂದವ್ರಿಗೆಲ್ಲ ರಾಮಚಂದ್ರ ದೇವರ ಅನುಗ್ರಹ ಸಿಗಲಿ ಅಂತ ಹೇಳಿ, ಮೂಲ ರಾಮಚಂದ್ರ ದೇವರ ಅನುಗ್ರಹ ಸಿಗಲಿ ಅಂತ ಹೇಳಿ, ನಮ್ಮ ಮಂತ್ರಾಲಯ ಮಠದ ಗುರುಸಾರ್ವಭೌಮರ ಮಠದ ಶ್ರೀ 1008 ಸುಭೇಂದ್ರ ತೀರ್ಥ ಶ್ರೀಪಾದಂಗಳು ಪ್ರತಿನಿತ್ಯ ಇಡೀ ಜಗತ್ತಿಗೋಸ್ಕರವಾಗಿ ರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾ, ಅವರು ಎಲ್ಲರಿಗೂ ಸಹಿತ ರಕ್ಷಣೆಯನ್ನ ಮಾಡ್ತಾ ಇದ್ದಾರಂತೆ ಪ್ರಜೆಗಳಿಗೆ. ಯಾಕಪ್ಪ ಅಂತಂದ್ರೆ, ಅವರು ಜ್ಞಾನ ಸಿದ್ಧಿಗೋಸ್ಕರವಾಗಿ. ಅವರ ಪಾದೋದಕದಿಂದ ನಮಗೆ ವಿಶಿಷ್ಟ ರೀತಿಯಿಂದ ಫಲ, ದೊಡ್ಡ ದೊಡ್ಡ ಮಹಾರೋಗಗಳು ನಿಮಗೆ ನಿವಾರಣೆ ಆಗುತ್ತಂತೆ ಅವರ ಪಾದೋದಕದಿಂದ. ಯಾರು ಅವರ ಪಾದೋದಕವನ್ನ ತಿರಸ್ಕರಿಸುತ್ತಾರೆ, ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ. ಯಾರು ಅವರ ಪಾದೋದಕವನ್ನು ಸ್ವೀಕರಿಸ್ತಾರೆ, ಅವರಿಗೆ 10 ಕೋಟಿ ಮಹಾಯಾಗವನ್ನ ಮಾಡಿರುವಂತ ಫಲ ಸಿಗುತ್ತಂತೆ. ಅದಕ್ಕೆ ಪ್ರಮಾಣ ಇದೆ. ಏನಪ್ಪಾ ಅಂತಂದ್ರೆ, ಕೃಷ್ಣಾಮೃತ ಮಹಾರ್ಣವದಲ್ಲಿ ಅದ್ಭುತವಾಗಿರುವಂತ ಒಂದು ಶ್ಲೋಕವನ್ನ ಹೇಳ್ತಾರಂತೆ. ಏನಪ್ಪಾ ಅಂತಂದ್ರೆ, ನೈವೇದ್ಯ ಶೇಷಂ ತುಳಸಿ ಮಿಶ್ರಿತಂ ವಿಶೇಷತ ಪಾದ ಜಲೇನ ಸಿಕ್ತಂ ಯೋ ಅಶ್ನಾತಿ ನಿತ್ಯಂ ಪುರತೋ ಮುರಾರೆ ಪ್ರಾಪ್ನೋತಿ ಯಜ್ಞಾಯುತ ಕೋಟ ಪುಣ್ಯಂ. ಏನ್ ಹೇಳ್ತಾರೆ, ಅವರ ಪಾದೋದಕದಲ್ಲಿ ತುಳಸಿ ದಳ ಇರುತ್ತಂತೆ. ಆ ತುಳಸಿ ಮಿಶ್ರಿತವಾಗಿರುವಂತಹ ಪಾದೋದಕವನ್ನ ಅಶ್ನಾತಿ ನಿತ್ಯಂ, ಯಾರು ನಿತ್ಯದಲ್ಲಿ ಅದನ್ನ ಪ್ರಾಶನೆಯನ್ನ ಮಾಡ್ತಾರೋ, ಮುರಾರೇಹೇ ಪ್ರಾಪ್ನೋತಿ ಯುತ ಕೋಟಿ ಪುಣ್ಯಂ, 10 ಕೋಟಿ ಯಜ್ಞವನ್ನ ಮಾಡಿರುವಂತ ಫಲ ಅವರಿಗೆ ಸಿಗುತ್ತಂತೆ.
ಏನಪ್ಪಾ ಬರೀ ಒಂದು ಪಾದೋದಕವಿಂದ ಇಷ್ಟು ಪುಣ್ಯ ಅಂದ್ರೆ ಹೌದು, ಬರೀ ಕೇಶವ ನಾರಾಯಣ ಅಂತಂದ್ರೆ ಇಷ್ಟು ಪುಣ್ಯ ಅಂತಂದ್ರೆ ಅವರ ಪಾದೋದಕವನ್ನ ಕುಡಿದ ಎಷ್ಟು ಫಲ ಇರಬಹುದು. ಇಂತಹ ದಯಾಮಯಿ ಶಾಲಿಗಳು ಯಾವ ಶ್ಲೋಕದಿಂದ ಆ ಪಾದೋದಕವನ್ನ ಸ್ವೀಕಾರ ಮಾಡಬೇಕು ಅಂತ ನಾವು ತಿಳ್ಕೊಬೇಕು. ಯಾವ್ದಪ್ಪ ಅಂತಂದ್ರೆ ಅಕಾಲ ಮೃತ್ಯು ಮಥನಂ ಸರ್ವವ್ಯಾಧಿ ವಿನಾಶನಂ ಸಮಸ್ತ ಸರ್ವ ದುರಿತೋಪಶಮನಂ ಶ್ರೀ ರಾಘವೇಂದ್ರ ಪಾದೋದಕಂ ಶುಭಂ ಅಂತ ಕೃಷ್ಣಾಮೃತ ಮಹಾರ್ಣವದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಶ್ಲೋಕದ ಮೂಲಕ ಅವರ ಪಾದೋದಕವನ್ನ ತಗೋಬೇಕಂತ. ಎಷ್ಟೋ ಜನ ಪಾದೋದಕವನ್ನು ತಗೊಳ್ಳೋದಿಲ್ಲ, ತಿರಸ್ಕರಿಸಿ ಬಿಡ್ತಾರೆ, ಅವರ ಮಂತ್ರಾಕ್ಷತೆಯನ್ನು ಮಾತ್ರ ತಗೋತಾರೆ. ಬ್ರಹ್ಮಹತ್ಯೆ ದೋಷ ಅಂತ ಹೇಳ್ಬಿಟ್ಟಿದ್ದಾರೆ. ಅವರ ಪಾದೋದಕ ಬೇಡ, ಅವರ ಮಂತ್ರಾಕ್ಷತೆ ಮಾತ್ರ ಬೇಕು ಅಂತಂದ್ರೆ ಅವರ ಪಾದೋದಕ ಹೇಗಪ್ಪ ಅಂತಂದ್ರೆ ಆ ಪಾದೋದಕದಿಂದ ಎಷ್ಟೋ ಜನ ದೊಡ್ಡ ದೊಡ್ಡ ರೋಗಗಳು, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹಾರ ಮಾಡಿಬಿಟ್ಟಿದ್ದಾರಂತೆ. ಅವರ ಪಾದೋದಕದಲ್ಲಿ ಅಷ್ಟು ಆ ಮಹತ್ವವನ್ನ ಇಟ್ಟಿದ್ದಾರೆ. ಅದಕ್ಕೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಶ್ರೀ ಮಧ್ವ ಮತ ದುಗ್ಧಾದಿ ಚಂದ್ರೋ ಅವತು ಸದಾನಗಃ ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಅವರ ಪಾದೋದಕವನ್ನು ತಗೊಂಡು ಯಥಾಶಕ್ತಿ ಯಾರು ಪ್ರದಕ್ಷಿಣೆಯನ್ನ ಮಾಡುತ್ತಾರೋ ಅವರಿಗೆ ಸಮಸ್ತ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತ ಪಾಪಗಳೆಲ್ಲ ನಿವಾರಣೆ ಆಗುತ್ತಂತೆ. ಆದ್ದರಿಂದ ಯಾರೂ ಸಹಿತ ಅವರ ಪಾದೋದಕವನ್ನ ತಿರಸ್ಕರಿಸಬೇಡಿ. ಹರಿನಿರ್ಮಾಲ್ಯ ಅಂತ, ಹರಿನಿರ್ಮಾಲ್ಯವು ಪ್ರತಿಯೊಬ್ಬರೂ ಸಹಿತ ತಗೋಬೇಕು. ಯಾಕಂದ್ರೆ ರಾಘವೇಂದ್ರ ಪಾದೋದಕ ಅಂತಂದ್ರೆ ಹರಿನಿರ್ಮಾಲ್ಯ ಅಂತಾನೆ ಸಾಕ್ಷಾತ್. ಅದಕ್ಕೆ ಹರಿನಿರ್ಮಾಲ್ಯವ ನೊಲ್ಲದ ಮೂಗೋ ಉಲ್ಲಾ ಮೂಲಂಗೆ ತಿಂಬುವ ತೇಗೋ ನರಕಾಸುರನ ಅರಗಿದ ಮೂಗೋ ದಿಕ್ಕಿಲ್ಲದ ಕೂಗೋ ರಂಗಯ್ಯ ಹರಿಹರಿ ಗೋವಿಂದ ಓ ರಂಗಯ್ಯ ಹರಿಹರಿ ಗೋವಿಂದ. ಹರಿನಿರ್ಮಾಲ್ಯವ ನೊಲ್ಲದ ಮೂಗು ಉಲ್ಲಾ ಮೂಲಂಗಿ ತಿಂಬುವ ತೇಗು ನರಕಾಸುರನ ಅರಗಿದ ಮೂಗು. ಅವ್ರನ್ನ ಹರಿನಿರ್ಮಾಲ್ಯ ತಗೊಳ್ದೆ ಇದ್ರೆ ನರಕಾಸುರ ಕಾಯ್ತಾ ಇರ್ತಾನಂತೆ ಬಾಂಡ್ಲಿಲ್ ಹಾಕೊಂಡು ತಿರುಗಾಡ್ಲಿಕ್ಕೆ. ಅದಕ್ಕೋಸ್ಕರವಾಗಿ ನಾವು ಅದನ್ನು ತಿರಸ್ಕಾರ ಮಾಡಬಾರ್ದು. ಹರಿನಿರ್ಮಾಲ್ಯವನ್ನು ಪ್ರತಿನಿತ್ಯ ಆಘ್ರಾಣಿಸಬೇಕು, ಹರಿಪಾದೋದಕವನ್ನು ತಗೋಬೇಕು, ಹರಿ ನೈವೇದ್ಯವನ್ನ ತಿನ್ಬೇಕಂತ. ಇಷ್ಟು ಮಾಡಿದ್ರೆ ಪ್ರತಿನಿತ್ಯ ನಾವು ಹುಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಅಮೃತ ಮಹಾರಾಜರು ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನೂ ಹೆಚ್ಚು ರಾಯರ ಆ ಒಂದು ಅವರ ಮಹಿಮೆ, ಇಂತಹ ಒಂದು ಚಿಕ್ಕ ಚಿಕ್ಕ ಪ್ರಮಾಣ ವಿಷಯದಲ್ಲಿ ನಾವು ಬಹಳ ತಪ್ಪು ಮಾಡ್ತೀವಿ. ಅಂತಹ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ನನ್ನ ಯಥಾಶಕ್ತಿ ಯಥಾಮತಿ ನಾನು ತಿಳಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಟ್ಟಿದ್ದೇನೆ. ಏನೇ ಅದರಲ್ಲೂ ದೋಷಗಳಿದ್ದು ಸಹಿತ ಅದು ನನ್ನದು ಅಂತೇಳಿ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತ ಯಥವೋಚಮಂತೇನ ಪ್ರಿಯತಾಂ ಕಮಲಾಲೆ. ಇನ್ನೂ ಹೆಚ್ಚು ವಿಚಾರಗಳು ಬೇಕಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೆ ಕೆಳಗಡೆ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಏನೇ ನಿಮ್ಮ ಕಷ್ಟಗಳಿದ್ರು ಸಹಿತ ಅಲ್ಲಿ ಮುಂದೆ ಹಾಕ್ಬೋದು. ರಾಯರು ನಿಮಗೆ ದಾರಿಯನ್ನು ತೋರಿಸ್ತಾರೆ. ಮತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗ್ರೂಪ್ ಲಿಂಕ್ ಇದೆ, ಪ್ರತಿಯೊಬ್ಬರೂ ಸಹಿತ ಜಾಯಿನ್ ಆಗಿ. ಆದಷ್ಟು ಬೇಗ ಆ ವಿಡಿಯೋ ಬಂದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ರಾಯರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಲಿ ಅಂತ ಹೇಳಿ ಹರಯೇ ನಮಃ.